ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 21, 22 ಮತ್ತು 23 ಒಂದು ಕರೆಂಟ್ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ, ರಾಜ್ಯದ ಅರಣ್ಯ ಪಡೆಯ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ದಟ್ ಇಸ್ ಮೂರನೇ ಆಪ್ಷನ್, ಮೀನಾಕ್ಷಿ ನೇಗಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. ಅಂಡರ್ ದಿ ಗ್ರೂಪ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ನೋಡಿ, ರಾಜ್ಯ ಅರಣ್ಯ ಪಡೆಗೆ ಮೊದಲ ಸಲ ಮಹಿಳಾ ಅಧಿಕಾರಿ ನೇಮಕ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಅದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ರಾಜ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರನ್ನಾಗಿ ಮೀನಾಕ್ಷಿ ನೇಗಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ರಾಜ್ಯದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರನ್ನಾಗಿ ಯಾರನ್ನಂದ್ರೆ ಮೀನಾಕ್ಷಿ ನೇಗಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಈ ಮೂಲಕ ಇದೇ ಮೊದಲ ಬಾರಿಗೆ ದಿಸ್ ಇಸ್ ದ ಫಸ್ಟ್ ಟೈಮ್ ಮಹಿಳಾ ಅಧಿಕಾರಿಯೊಬ್ಬರು ರಾಜ್ಯ ಅರಣ್ಯ ಪಡೆ ಮುಖ್ಯಸ್ಥರಾಗಿದ್ದು ಇದೀಗ ಮೊದಲನೇ ಸಲ ಇದು. ಆಯ್ತಾ, ಯಾರನ್ನ ನೇಮಕ ಮಾಡಲಾಗಿದೆ? ಮೀನಾಕ್ಷಿ ನೇಗಿ ಅಂತ ಕರೆಗೆ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇಷ್ಟು ಕ್ಲಿಯರ್ ಆಗಿರ್ಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಜೈವಿಕ ಆಮ್ಲಜನಕದ ಬೇಡಿಕೆ ದಟ್ ಈಸ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ, BOD ಅಂತ ಹೇಳ್ತೀವಿ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದಕ್ಕೆ ಜಲಮಾಲಿನ್ಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಒಂದು ಪ್ರಯಾಗರಾಜದಲ್ಲಿ ಅರ್ಥ ಆಯ್ತಾ, ಪ್ರಯಾಗರಾಜದಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ಒಂದು ರಿಲಿಜಿಯಸ್ ಒಂದು ದೃಷ್ಟಿಯಿಂದ ನೋಡಿದಾಗ, ಎಕನಾಮಿ ದೃಷ್ಟಿಯಿಂದ ನೋಡಿದಾಗ ಇದು ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಪಾಸಿಟಿವ್ನೆಸ್ ಅನ್ಬಹುದು ನಮಗೆ. ಸೊ ವೇರ್ ಎವರ್ ದೇರ್ ಇಸ್ ಅ ಎಕನಾಮಿಕ್ ಗ್ರೋತ್ ದೇರ್ ಇಸ್ ಆಲ್ಸೋ ಕನ್ಸರ್ನ್ ಆಫ್ ಎನ್ವೈರನ್ಮೆಂಟ್. ಅಲ್ಲಿ ಏನಾಗಿದೆ ಅಂದ್ರೆ ಇವು ಸ್ವಲ್ಪ ಗಂಗಾ ನದಿ ಮಾಲಿನ್ಯ ಆಗಿದೆ ಅಂತಕ್ಕಂಥದ್ದು ಮತ್ತು ಜೈವಿಕ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬಗ್ಗೆ ಏನಂದ್ರೆ ಒಂದು ಮಾತುಗಳನ್ನ ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ, ದಟ್ ಇಸ್ ಇನ್ ಪ್ರಜಾವಾಣಿ. ಸ್ನಾನಕ್ಕೆ ಗಂಗೆ ನೀರು ಸುರಕ್ಷಿತವಲ್ಲ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸ್ನಾನಕ್ಕೆ ನೀರು ಸುರಕ್ಷಿತವಲ್ಲ. ನೋಡಿ, ಒಂದು ಕಡೆ ನೋಡಿದಾಗ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಹೋಗುತ್ತೆ ಅಂತ ಒಂದು ಕಡೆ ಧಾರ್ಮಿಕ ನಂಬಿಕೆ, ಆದರೆ ಇನ್ನೊಂದು ಕಡೆ ಸೈನ್ಸ್ ಈ ತರ ಹೇಳುತ್ತೆ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಈಗ. ಮಹಾಕುಂಭದ ಅಂಗವಾಗಿ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿರುವ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿನ ನೀರಿನಲ್ಲಿ ಕರಗಿದ ಆಮ್ಲಜನಕ ದಟ್ ಇಸ್ BOD ಪ್ರಮಾಣ ಅಧಿಕವಿದೆ. ಹೀಗಾಗಿ ಈ ಸ್ಥಳದಲ್ಲಿ ನೀರು ಪ್ರಸ್ತುತ ಸ್ಥಾನಕ್ಕೆ ಸುರಕ್ಷಿತವಲ್ಲ ಎಂದು ಕೇಂದ್ರ ಸರ್ಕಾರದ ಒಂದು ದತ್ತಾಂಶ ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಪ್ರಸ್ತುತ ತ್ರಿವೇಣಿ ಸಂಗಮ ಅಂತ ಏನು ಹೇಳ್ತೀವಿ ಪ್ರಯಾಗರಾಜದಲ್ಲಿ. ಸೊ ಅದರಲ್ಲಿ ಏನಾಗಿದೆ ಅಂದ್ರೆ ನೀರಿನಲ್ಲಿ ಕರಗಿದ ಆಮ್ಲಜನಕ ಅಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಒಂದು BOD ಪ್ರಮಾಣ ಏನಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ. ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾಗಳ ಆಕ್ಟಿವಿಟಿ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಆಯ್ತಾ? ಸೊ ಅಲ್ಲಿ ಮಾಲಿನ್ಯ ಆಗಿದೆ ಅಂತ ಅರ್ಥ. BOD ಪ್ರಮಾಣ ಪ್ರತಿ ಲೀಟರ್ಗೆ 3 ಮಿಲಿಗ್ರಾಮ್ ಗಿಂತ ಕಡಿಮೆ ಇದ್ದರೆ ಆ ನದಿ ನೀರು ಸ್ನಾನಕ್ಕೆ ಯೋಗ್ಯ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಅರ್ಥಾತ್ BOD ಎಷ್ಟಿರ್ಬೇಕಂದ್ರೆ 3 ಮಿಲಿಗ್ರಾಮ್ ಗಿಂತ ಕಡಿಮೆ ಇರಬೇಕು. ಸೊ ಇಫ್ ಸಪೋಸ್ 3 ಮಿಲಿಗ್ರಾಮ್ ಗಿಂತ ಹೆಚ್ಚಾಗಾದ್ರೆ ಸ್ನಾನ ಮಾಡೋಕ್ಕೂ ಯೋಗ್ಯವಲ್ಲದ ನೀರು ಅದು. ಜಲಕಾಯಗಳಲ್ಲಿರುವ ಸಾವಯವ ಪದಾರ್ಥಗಳನ್ನು ವಿಭಜಿಸಲು ಸೂಕ್ಷ್ಮಾಣು ಜೀವಿಗಳು ಅಗತ್ಯವಿರುವ ಆಮ್ಲಜನಕದ ಪ್ರಮಾಣ ಕುರಿತು BOD ತಿಳಿಸುತ್ತದೆ. ಆಯ್ತಾ? ಈ ಒಂದು ಜಲಕಾಯಗಳೆಲ್ಲ ಸಾವಯವ ಪದಾರ್ಥಗಳು. ಅರ್ಥ ಆಯ್ತಾ? ಸಾವಯವ ಪದಾರ್ಥಗಳಂದ್ರೆ ಏನು? ಇವು ಏನಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್. ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನ ವಿಭಜನೆ ಮಾಡಾಕ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಇದು ಮಾಡಕ್ಕೆ, ಡೈಜೆಷನ್ ಮಾಡಕ್ಕೆ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನ ಡೈಜೆಷನ್ ಮಾಡಕ್ಕೆ, ಅಲ್ಲಿ ಏನಂದ್ರೆ ಅವುಗಳನ್ನ ವಿಭಜನೆ ಮಾಡಕ್ಕೆ, ಆಯ್ತಾ? ವಿಭಜನೆ ಮಾಡಕ್ಕೆ ಏನಂದ್ರೆ ಸೂಕ್ಷ್ಮ ಜೀವಿಗಳಿದಾವೆ. ಆ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವಂದ್ರ ಆಮ್ಲಜನಕದ ಅವಶ್ಯಕತೆ ಇದೆ. ಅರ್ಥಾತ್ ಅವಶ್ಯಕತೆ ಇರುವುದನ್ನ ನಾವೇನ್ ಹೇಳ್ತೀವಿ ಅಂದ್ರೆ BOD ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದ್ಯಾಟ್ ಸಾವಯವ ಪದಾರ್ಥಗಳು ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನ ಕಾಂಪ್ಲೆಕ್ಸ್ ಇದ್ದಿದ್ದು ಅದನ್ನ ಸಿಂಪಲ್ ಆಗಿ ಕನ್ವರ್ಟ್ ಮಾಡಕ್ಕ ದೇರ್ ಇಸ್ ಅ ನೆಸೆಸಿಟಿ ಆಫ್ ಏನಂದ್ರೆ ಆಕ್ಸಿಜನ್. ಒಂದು ಪ್ರಮಾಣವನ್ನ, ಈ ಆಕ್ಸಿಜನ್ ಪ್ರಮಾಣವನ್ನ ಏನು ಅಳತೆ ಮಾಡ್ತೀವಿ ಅದಕ್ಕೆ ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. BOD ಮಟ್ಟ ಹೆಚ್ಚು ಇದ್ದರೆ ನೀರಿನಲ್ಲಿ ಸಾವಯವ ಪ್ರಮಾಣ ಅಧಿಕ ಇದೆ ಅಂತ ಅರ್ಥ. ಆಯ್ತಾ? BOD ಪ್ರಮಾಣ ಅಂದ್ರೆ ಈ ಒಂದು ಸಾವಯವ ಪದಾರ್ಥಗಳನ್ನ ಕಾಂಪ್ಲೆಕ್ಸ್ ಇದ್ದದ್ದು ಸಿಂಪಲ್ ಆಗಿ ಕನ್ವರ್ಟ್ ಮಾಡಕ್ಕೆ ಬ್ಯಾಕ್ಟೀರಿಯಾಗೆ ಆಕ್ಸಿಜನ್ ಪ್ರಮಾಣ ಅವಶ್ಯಕತೆ ಇದೆ ಅಂತ ಅರ್ಥ. ಆಕ್ಸಿಜನ್ ಪ್ರಮಾಣ ಅವಶ್ಯಕತೆ ಇದೆ ಅಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಸಾವಯವ ಪದಾರ್ಥಗಳು ಅತಿ ಹೆಚ್ಚಾಗಿದ್ದಾವೆ ಅಂತ ಅರ್ಥ. ಆಯ್ತಾ? ಸೊ ಆ ಸಾವಯವ ಪದಾರ್ಥಗಳು ಅತಿ ಹೆಚ್ಚಾಗಿದ್ರೆ ಆ ನೀರು ಮಾಲಿನ್ಯ ಅಂತ ಹೇಳಲಾಗುತ್ತೆ. BOD ಮಟ್ಟ ಅದಕ್ಕೆ ಇದ್ದಲ್ಲಿ ನೀರು ಸ್ನಾನಕ್ಕೆ ಯೋಗ್ಯವಲ್ಲ. ಗೊತ್ತಿರಬೇಕು ನಿಮಗೆ, ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೀರಿನಲ್ಲಿರುವ ಸಾವಯವ ತ್ಯಾಜ್ಯವನ್ನ ಕೊಳೆಯಲು ಬ್ಯಾಕ್ಟೀರಿಯಾಗಳಿಗೆ ಅಗತ್ಯ ಇರುವ ಕರಗದ ಆಮ್ಲಜನಕದ ಪ್ರಮಾಣವನ್ನ BOD ಅಂತ ಹೇಳ್ತೀವಿ ನಾವು.
ಅರ್ಥ ಆಯ್ತಾ? ಕರಗದ ಆಯ್ತಾ? ಈ ಒಂದು ಕರಗಿದ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ ನೀರಲ್ಲಿರ್ತಕ್ಕಂಥ ಆಕ್ಸಿಜನ್ ನಾವೇನು ಕರಿತೀವಿ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ಸೊ ಏನು ಡಿಸಾಲ್ವ್ಡ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಬ್ಯಾಕ್ಟೀರಿಯಾಗಳಿಗೆ ಬ್ಯಾಕ್ಟೀರಿಯಾಗೆ ಅದಕ್ಕೆ ಸಾವಯವ ತ್ಯಾಜ್ಯವನ್ನ ಕೊಳೆಯಕ್ಕೆ ಮಾಡಕ್ಕೆ ಅರ್ಥ ಆಯ್ತಾ? ಸಾವಯವ ತ್ಯಾಜ್ಯವನ್ನ ಕಾಂಪ್ಲೆಕ್ಸ್ ಇದ್ದುದು ಸಿಂಪಲ್ ಆಗಿ ಕನ್ವರ್ಟ್ ಮಾಡಕ್ಕೆ ಒಂದು ಬ್ಯಾಕ್ಟೀರಿಯಾಗಳಿಗೆ ಏನು ಆಕ್ಸಿಜನ್ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ನೆಸೆಸಿಟಿ ಇದೆ ಅದನ್ನು ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸಾವಯವ ತ್ಯಾಜ್ಯಗಳಿಂದ ಉಂಟಾಗುವ ಜಲ ಮಾಲಿನ್ಯವನ್ನ ಬಿಒಡಿಯಲ್ಲಿ ಅಳತೆ ಮಾಡಲಾಗುತ್ತದೆ. ಬಿಒಡಿಯಲ್ಲಿ ಏನು ಮಾಡಲಾಗುತ್ತೆ? ಈ ಒಂದು ಜಲ ಮಾಲಿನ್ಯವನ್ನ ಏನು ಮಾಡಲಾಗುತ್ತೆ? ಮೆಜರ್ಮೆಂಟ್ ಮಾಡಲಾಗುತ್ತೆ. ಇದನ್ನ ಪ್ರತಿ ಲೀಟರ್ ನೀರಿಗೆ ಮಿಲಿಗ್ರಾಮ್ ಆಮ್ಲಜನಕದಲ್ಲಿ ದಟ್ ಇಸ್ ಮಿಲಿಗ್ರಾಮ್ ಆಫ್ ಆಕ್ಸಿಜನ್ ಪರ್ ಲೀಟರ್ ವಾಟರ್ ದಲ್ಲಿ ಏನು ಮಾಡಲಾಗುತ್ತೆ? ವ್ಯಕ್ತಪಡಿಸಲಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡರ್ ಎನ್ವೈರನ್ಮೆಂಟ್. ಎನ್ವೈರನ್ಮೆಂಟ್ ಅಲ್ಲಿ ನಿಮ್ಗೆ ಯಾವಾಗಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಂದರೆ ಸುಮಾರು ಬಾರಿ ಕೇಳಿದ್ದಾರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಕ್ಕಂಥದ್ರ ಬಗ್ಗೆ. ಅರ್ಥ ಆಯ್ತಾ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಏನು, ಹೇಗೆ ಅಳತೆ ಮಾಡ್ತಾರ, ಈ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಾದ್ರೆ ಏನಾಗುತ್ತೆ, ಕಡಿಮೆ ಆದ್ರೆ ಏನಾಗುತ್ತೆ, ಯಾಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಿಒಡಿ ಮಟ್ಟಗಳು ಒಂದು ಜಲರಾಶಿಯಲ್ಲಿನ ಸಾವಯವ ಮಾಲಿನ್ಯದ ಪ್ರಮಾಣವನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ? ಒಂದು ಜಲರಾಶಿ ಏನಂದ್ರೆ ಎನಿ ವಾಟರ್ ಬಾಡಿ, ಆ ವಾಟರ್ ಬಾಡಿಯಲ್ಲಿ ಈ ಒಂದು ಆರ್ಗ್ಯಾನಿಕ್ ಒಂದು ಕಾಂಪೌಂಡ್ಸ್ಗಳ ಪೊಲ್ಯೂಷನ್ ಎಷ್ಟಿದೆ ಅಂತಕ್ಕಂಥ ಸೂಚಿಸುತ್ತೆ. ಬಿಒಡಿ ಮಟ್ಟ ಹೆಚ್ಚಾದರೆ ಜಲಚರಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗಿದೆ ಅಂತ ಅರ್ಥ. ಇದರಿಂದ ಉಸಿರುಗಟ್ಟುವಿಕೆಯಿಂದ ಸಾಯುತ್ತವೆ. ಬಿಒಡಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಅಲ್ಲಿ ಆಮ್ಲಜನಕದ ಕೊರತೆ ಇದೆ ಅಂತ ಅರ್ಥ. ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅಂತ ಅರ್ಥ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅಂದ್ರೆ ಅರ್ಥ ಏನು? ಅಲ್ಲಿ ಬ್ಯಾಕ್ಟೀರಿಯಾಗಳಿಗೂ ಕೂಡ ಸಾಯ್ತಾ ಇದಾವೆ ಮತ್ತು ಅಲ್ಲಿ ಏನಾಗ್ತದೆ ಮಾಲಿನ್ಯನೂ ಕೂಡ ಹೆಚ್ಚಾಗಿದೆ ಅಂತ ಅರ್ಥ. ಇಷ್ಟು ಕ್ಲಿಯರ್ ಆಗಿ ತಮ್ಮ ತಲೆಯಲ್ಲಿರಬೇಕು. ನೋಡಿ, ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಇನ್ನೂ ತೊಗೊಂಡಿಲ್ಲ ತೊಗೋಬೋದು. ನೀವು ಮುಂದೆ ಬರ್ತಕ್ಕಂಥ AEE ಎಕ್ಸಾಮಿನೇಷನ್ ಯಾರ್ಯಾರು ಬರಿತಾ ಇದ್ರಿ ಮತ್ತು ನಿಮಗೆ PSI ಯಾರು ಪ್ರಿಪ್ರೇಷನ್ ಆಗ್ತಾ ಇದ್ರಿ, ಗ್ರೂಪ್ ಸಿಗೆ ಯಾರು ಪ್ರಿಪ್ರೇಷನ್ ಆಗ್ತಾ ಇದ್ರಿ, ಈಗಿನಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜಾನ್ 2025ವರೆಗೆ 1000 ಆಗುತ್ತೆ. ಇನ್ನು ನೀವು ಯಾರು ಗ್ರೂಪ್ ಸಿಗೆ ಓದ್ತಿದ್ರೆ 2024ರಿಂದ ಓದಿ ಸಾಕು. ಜಾನ್ ಟು ಜಾನ್ 2025ವರೆಗೆ 520 ಆಗುತ್ತೆ. 2022 ಜಾನ್ ಟು ಜಾನ್ 2025ವರೆಗೆ 1500 ಆಗುತ್ತೆ. ಡಿಸ್ಕೌಂಟ್ ಆಗಿ 1380 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇ ಮಾಡಿ ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ, ಅಥವಾ ಡೈರೆಕ್ಟ್ ಈ ನಂಬರ್ಗೆ ಸ್ಕ್ಯಾನ್ ಮಾಡಿದ್ರೆ ಈ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಅರ್ಥ ಆಯ್ತಾ? ನೋಡಿ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ನಿಮ್ಗೆ ಅಷ್ಟೊಂದು ಬರ್ಡನ್ ಅಲ್ಲ. ನೀವು 1 ಅವರಲ್ಲಿ ಒಂದು ಮ್ಯಾಗ್ಝಿನನ್ನು ಆರಾಮಾಗಿ ಮುಗಿಸ್ಬೋದು. ಈ ಸಪೋಸ್ ನೀವು ಏನಾದರೂ ಕಂಟಿನ್ಯೂಸ್ ಕ್ಲಾಸನ್ನು ಕೇಳಿದ್ರಿ. ಮತ್ತು ಇನ್ನೂ ನೀವು ಮರಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಈಗ ಯಾರ್ಯಾರು ನೀವು ಮುಂದೆ ಪ್ರಿಪ್ರೇಷನ್ ಆಗ್ತಾ ಇದ್ರಿ ಇದಕ್ಕೋಸ್ಕರ, RRBಗೋಸ್ಕರ, ಸರ್ವೇರಿಗೋಸ್ಕರ, ತದನಂತರದಲ್ಲಿ ನಿಮ್ಮ ಒಂದು PC PSIಗೋಸ್ಕರ ಮತ್ತು ಅವ್ರಿಗೋಸ್ಕರ ಏನಂದ್ರೆ ನಾವು ಫಿಸಿಕ್ಸ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ಫ್ರಮ್ 0 ಟು ಹೀರೋ. ಅರ್ಥ ಆಯ್ತಾ? ಅಲ್ಲಿ ಕಂಪ್ಲೀಟ್ ಕೋರ್ಸನ್ನು 399 ರುಪೀಸಲ್ಲಿ ಕೊಡಲಾಗುತ್ತೆ. ಕೋರ್ಸಲ್ಲಿ ಮೋರ್ ದೆನ್ 60 ಅವರ್ ಕ್ಲಾಸ್ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನು, ಸಮರಿ ಆಫ್ 6 to 10th NCERT ಪ್ಲಸ್ ಸ್ಟ್ಯಾಂಡರ್ಡ್ಸ್ ಬುಕ್ಸ್ಗಳನ್ನು ರೆಫರ್ ಮಾಡಿ ನಿಮಗೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ನ ಕೊಡಲಾಗುತ್ತೆ. ಅರ್ಥ ಆಯ್ತಾ? ನೀವು ನಮ್ಮ ಯೂಟ್ಯೂಬ್ ಸೆಕ್ಷನಲ್ಲಿ ಹೋಗಿ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಜಾಯಿನ್ ಆಗ್ಬೋದು ನೀವು. ಆರ್ಗನೈಸೇಷನ್ ಆಫ್ ಏಡ್ಸ್ ಟು ಮರೀನ್ ನ್ಯಾವಿಗೇಷನ್ಗೆ ಯಾವ ದೇಶ ಉಪಾಧ್ಯಕ್ಷ ವಹಿಸಿಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಇಸ್ ದ ರೈಟ್ ಆನ್ಸರ್. ನೋಡಿ, ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದ ಮೊದಲ ಸಾಮಾನ್ಯ ಸಭೆಯಲ್ಲಿ ಭಾರತವು ಅಂತಾರಾಷ್ಟ್ರೀಯ ಸಾಗರ ಸಂಚಾರ ನೆರವು ಆರ್ಗನೈಸೇಷನ್ ಆಫ್ ಏಡ್ಸ್ ಟು ಮೆರಿನ್ ನ್ಯಾವಿಗೇಷನ್ ಉಪಾಧ್ಯಕ್ಷ ಸ್ಥಾನವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅಂದರೆ ಸಿಂಗಾಪುರದಲ್ಲಿ ಯಾವುದ್ರದ್ದು ಆರ್ಗನೈಸೇಷನ್ ಆಫ್ ಏಡ್ಸ್ ಟು ಮೆರಿನ್ ನ್ಯಾವಿಗೇಷನ್ ಅಂತಕ್ಕಂಥ ಸಭೆ ನಡೆದಿತ್ತು. ಆ ಸಭೆಯಾಗಿ ಭಾರತ ಏನಾಗಿದ್ದಾರೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು ಈ ಸಂಸ್ಥೆ ಬಗ್ಗೆ ಮಾತಾಡ್ತಾ ಬಂದಾಗ 1957ರಲ್ಲಿ ಇದು ಒಂದು ಸರ್ಕಾರೇತರ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ NGO ಆಗಿ ಸ್ಥಾಪನೆ ಆಯಿತು. ಎದರಿಗೋಸ್ಕರ ಅಂದರೆ ಜಾಗತಿಕವಾಗಿ ಸಂಚರಣ ಅಧಿಕಾರಿಗಳಿಗೆ ಸಮುದ್ರದ ಸಹಾಯವನ್ನು ಒದಗಿಸುವುದು ಇದರ ಪ್ರಾಥಮಿಕ ಉದ್ದೇಶ. ಅಧಿಕಾರಿಗಳೀಗ ಸಮುದ್ರದ ಮುಖಾಂತರ ಶಿಪ್ ಏನೋ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಆರ್ಗನೈಸೇಷನ್ ಆಫ್ ಏಡ್ಸ್ ಟು ಮೆರಿನ್ ನ್ಯಾವಿಗೇಷನ್ ಅಂತಕ್ಕಂಥ ಸಂಸ್ಥೆಯನ್ನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ 1957ರಲ್ಲಿ ಸ್ಥಾಪನೆ ಆಗಿತ್ತು. ಬಟ್ ಅದು 2024ರಲ್ಲಿ ಒಂದು ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ. ಇಂಟರ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಯಾವ ಸಂಸ್ಥೆಯು ಮಜೂರಾನ್ 1 ಎಂಬ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ ಮೈಕ್ರೋಸಾಫ್ಟ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು. ಕ್ವಾಂಟಮ್ ಕಂಪ್ಯೂಟರ್ ಸ್ಥಿರತೆ ಮತ್ತು ವೇಗ ಮತ್ತು ಪ್ರಾಯೋಗಿಕತೆಯನ್ನು ಸುಧಾರಿಸಲು ಮೈಕ್ರೋಸಾಫ್ಟ್ ತನ್ನ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಮಜೂರಾನ್ 1 ಅನಾವರಣಗೊಳಿಸಿದೆ. ಅರ್ಥಾಯ್ತಾ? ಮಜೂರಾನ್ ಅಂತಕ್ಕಂಥದ್ದು ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್. ಅರ್ಥಾಯ್ತಾ? ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅಂದರೆ ಏನಂದರೆ ಒಂದು
ಇದಂದ್ರೆ ಒಂದು ಬಲ್ಕ್ ಅಥವಾ ಹೆವಿ ಸ್ಪೀಡ್ ಆಗಿ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಅಂತ ನೆನಗಿಟ್ಕೊಳ್ಳಿ. ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೆ ಏನು, ಕ್ವಾಂಟಮ್ ಅಂದ್ರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ನಿಮ್ಗೆ ಸಿಂಪಲ್ ಆಗಿ ಈ ಥರ ಹೇಳ್ತಾ ಇದ್ದೀನಿ. ಕ್ವಾಂಟಮ್ ಕಂಪ್ಯೂಟಿಂಗ್ ನಥಿಂಗ್ ಬಟ್ ಇಟ್ಸ್ ಅ ಹೈ ಸ್ಪೀಡ್ ಸೂಪರ್ ಕಂಪ್ಯೂಟರ್ಗಳಲ್ಲಿ ನಾವು ಇದನ್ನು ಬಳಸ್ತೀವಿ. ಸೊ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತಕ್ಕಂಥದ್ದು. ಸೊ ಅದರಲ್ಲಿ ಏನಂದ್ರೆ ಒಂದು ಚಿಪ್, ಮಿನಿ ಚಿಪ್ ಅಂದರೆ ಮೆಜೋರಾನ್ ಅಂತಕ್ಕಂಥದ್ದು, ಅದೇ ಅಂದ್ರೆ ಮೈಕ್ರೋಸಾಫ್ಟ್ ತಯಾರು ಮಾಡಿರ್ತಕ್ಕಂಥದ್ದು ಮಿನಿ ಚಿಪ್. ವಿಲಕ್ಷಣ ಕ್ವಾಂಟಮ್ ಸ್ಥಿತಿಯಾದ ಮಜೋರಾನ್ ಕಣಗಳನ್ನು ಬಳಸಿಕೊಂಡು ಕಂಪ್ಯೂಟೇಷನಲ್ ದೇಶಗಳನ್ನು ಕಡಿಮೆ ಮಾಡುತ್ತೆ ಇದು ಮಜೋರಾನ್ ಅಂತಕ್ಕಂಥದ್ದು. ಇತ್ತೀಚೆಗೆ ಏನು ಕಂಡುಹಿಡಿದರೆ ಮೈಕ್ರೋಸಾಫ್ಟ್ದವರು ಗೊತ್ತಿರಬೇಕು. ICC ಏಕದಿನ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶುಭಮ್ ಗಿಲ್ ಇಸ್ ದ ರೈಟ್ ಆನ್ಸರ್. ನೋಡಿ, ಭಾರತ ಒಂದು ತಾರಾ ಬ್ಯಾಟರ್ ಆಗಿರ್ತಕ್ಕಂಥ ಶುಭಮ್ ಗಿಲ್ ಅವರು ICC ಏಕದಿನ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ 2ನೇ ಬಾರಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ, ಸೆಕೆಂಡ್ ಟೈಮ್. ಆಯ್ತಾ, ಇತ್ತೀಚೆಗಷ್ಟೇ ಇಂಗ್ಲೆಂಡ್ ವಿರುದ್ಧ ಅಬ್ಬರದ ಶತಕ ಸಿಡಿಸಿದ ಗಿಲ್ ಅವರು ನೂತನ ರ್ಯಾಂಕಿಂಗ್ ಪಟ್ಟಿಯಲ್ಲಿ 796 ರೇಟಿಂಗ್ ಅಂಕಗಳೊಂದಿಗೆ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಆಯ್ತಾ, ಇತ್ತೀಚೆಗೆ ಇಂಗ್ಲೆಂಡ್ ಜೊತೆ ಪಂದ್ಯ ನಡೆದಿತ್ತು. ಸೊ ಅಲ್ಲಿ ಅಬ್ಬರದ ಶತಕವನ್ನು ಬಾರಿಸುವ ಮುಖಾಂತರ ಅವರು ಇಷ್ಟು ರೇಟಿಂಗ್ ಪಡೆಯುವ ಮುಖಾಂತರ ಫಸ್ಟ್ ಅಂದರೆ ಟಾಪ್ಗೆ ಹೋಗಿದ್ದಾರೆ. ಪಾಕಿಸ್ತಾನದ ಬಾಬರ್ ಆಜಮ್ 773 ಅಂಕ ಪಡೆದು 2ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ, 2ನೇ ಸ್ಥಾನ ಕುಸಿದ್ದಾರೆ. ಗಿಲ್ 2023 ಏಕದಿನ ವಿಶ್ವಕಪ್ ವೇಳೆ ಮೊದಲ ಬಾರಿ ನಂಬರ್ 1 ಸ್ಥಾನವನ್ನು ಪಡೆದಿದ್ದರು 2023 ಸಂದರ್ಭದಲ್ಲಿ. ಇನ್ನು ಭಾರತ ಒಂದು ನಾಯಕ ಆಗಿರ್ತಕ್ಕಂಥ ರೋಹಿತ್ ಶರ್ಮಾ ಅವರು 761 ಅಂಕ ಪಡೆಯುವ ಮುಖಾಂತರ 3ನೇ ಸ್ಥಾನದಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಅವರು 6ನೇ ಸ್ಥಾನಕ್ಕೆ ಹೋಗಿದ್ದಾರೆ, ಫಸ್ಟ್ 1ನೇ ಸ್ಥಾನದಲ್ಲಿ 6ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರು 9ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ವಿ ಅನಂತ ನಾಗೇಶ್ವರನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಈ ಹಿಂದೆ ಆಯ್ಕೆಯಾಗಿರ್ತಕ್ಕಂಥ ವಿ ಅನಂತ ನಾಗೇಶ್ವರನ್ ಅಂತ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ವಿ ಅನಂತ ನಾಗೇಶ್ವರನ್ ಅವರ ಅಧಿಕಾರಾವಧಿಯನ್ನು 2 ವರ್ಷದವರೆಗೆ ಏನು ಮಾಡಿದೆ, ವಿಸ್ತರಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ನಾಗೇಶ್ವರನ್ ಅವರ ಅಧಿಕಾರಾವಧಿ 2027 ಮಾರ್ಚ್ 31 ವಿಸ್ತರಿಸಲಾಗಿದೆ. 2027 ಮಾರ್ಚ್ 31 ಏನು ಮಾಡಲಾಗಿದೆ ಅಂದರೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಜನವರಿ 2022 ರಂದು 3 ವರ್ಷದ ಅವಧಿಗೆ ಅವರು ಮುಖ್ಯ ಆರ್ಥಿಕ ಸಲಹೆಗಾರನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಆಯ್ತಾ, ಜನವರಿ 28, 2022 ಅಧಿಕಾರ ವಹಿಸಿಕೊಂಡಿದ್ರು. ಈಗ ಮತ್ತೇನು ಮಾಡಿದೆ ಅಂದರೆ ಅವರ ಅಧಿಕಾರಾವಧಿಯನ್ನು ಇನ್ನೂ 2 ವರ್ಷಕ್ಕೆ, ಆಯ್ತಾ, ಇನ್ನೂ 2 ವರ್ಷ ಅಂದರೆ 2027 ಎಕ್ಸ್ಟೆಂಡ್ ಮಾಡಿದರೆ 2025 ಮುಗಿಬೇಕಾಗಿತ್ತು. ಅರ್ಥ ಆಯ್ತಾ. ನೀತಿ ಆಯೋಗದ ಒಂದು CEO BR ಸುಬ್ರಹ್ಮಣ್ಯನ್ ಅವರ ಒಂದು ಅಧಿಕಾರಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಿಸಿದೆ. ಇದನ್ನು ಕೂಡ ಇಂಪಾರ್ಟೆಂಟು. ಪ್ರಸ್ತುತ ನೀತಿ ಆಯೋಗದ CEO ಯಾರಿದ್ದಾರೆ, VR ಸುಬ್ರಹ್ಮಣ್ಯನ್ ಅಂತಕ್ಕಂಥವ್ರು ಇದ್ದಾರೆ. ಸುಬ್ರಹ್ಮಣ್ಯಂ ಅವರು 2023 ಫೆಬ್ರವರಿ ನೀತಿ ಆಯೋಗದ ಒಂದು CEO ಆಗಿ 2 ವರ್ಷಕ್ಕೆ ನೇಮಕ ಆಗಿದ್ದರು. ಈಗ ಮತ್ತೆ ಅವರ ಅವಧಿಯನ್ನು ಏನು ಮಾಡಲಾಗಿದೆ, ಎಕ್ಸ್ಟೆಂಡ್ ಮಾಡಲಾಗಿದೆ. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಇನ್ಸೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೈದರಾಬಾದ್ ಈಸ್ ದ ರೈಟ್ ಆನ್ಸರ್. ನೋಡಿ, ಪ್ರಸ್ತಾವಿತ ತಿದ್ದುಪಡಿಗಳಲ್ಲಿ ವಿಮಾ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆ FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಿತಿಯನ್ನು 74ರಿಂದ 100ಕ್ಕೆ ಹೆಚ್ಚಿಸುವುದನ್ನು ಪರಿಗಣಿಸಲಾಗಿದೆ. ಅಂದರೆ ಏನಂದರೆ 74ರಿಂದ 100ಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ FDI ಇದರಲ್ಲಿ ಇನ್ಸೂರೆನ್ಸಲ್ಲಿ ಮಾಡೋದು ಒಂದು FDI ಅನುಮತಿಯನ್ನು ನೀಡಲಾಗಿರ್ತಕ್ಕಂಥದ್ದು. ಅರ್ಥಾತ್ ಅಂದರೆ ಇನ್ಸೂರೆನ್ಸ್ ವಲಯದಲ್ಲಿ FDI ಪ್ರಮಾಣವನ್ನು 74ರಿಂದ 100ಕ್ಕೆ ಹೆಚ್ಚಿಸಲಾಗಿದೆ. ನಾವು ವಿಮಾ ಕಾಯ್ದೆ 1938 ನೋಡ್ತಾ ಬಂದಾಗ ಇದು ದೇಶದ ವಿಮಾ ಉದ್ಯಮಕ್ಕೆ ಪ್ರಾಥಮಿಕ ನಿಯಂತ್ರಣ ಚೌಕಟ್ಟನ್ನು ಕಾರ್ಯನಿರ್ವಹಿಸುತ್ತದೆ. ಆಯ್ತಾ, ಇಂಡಿಯಾದಲ್ಲಿ ದೇಶದ ವಿಮೆ ರಿಲೇಟೆಡ್ ಕಾಯ್ದೆ 1938. ಇದು ಪ್ರಾಥಮಿಕ ನಿಯಂತ್ರಕ ಚೌಕಟ್ಟು. ಇಲ್ಲಿ ಇಂಡಿಯಾದಲ್ಲಿ ಒಂದು ಇನ್ಶೂರೆನ್ಸನ್ನು ನಿಯಂತ್ರಣ ಮಾಡೋಕ್ಕೆ ಒಂದು ತಂದಿರತಕ್ಕಂಥ ಕಾಯ್ದೆಗಳಲ್ಲಿ ಇದು ಪ್ರಮುಖವಾದದ್ದು, ಮೊದಲನೇದ್ದು. ಇನ್ನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಸ್ವಾಯತ್ತ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ. ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ, ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಭಾರತದಲ್ಲಿ ವಿಮಾ ಉದ್ಯಮವನ್ನು ನಿಯಂತ್ರಿಸುವ ಮತ್ತು ಉತ್ತೇಜಿಸುವ ಜವಾಬ್ದಾರಿ ಹೊಂದಿರತಕ್ಕಂಥದ್ದು IRDA, ದಟ್ ಈಸ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ನಾವು ಹೇಳ್ತೀವಿ. ಮಲಾತಾ ಸಮಿತಿಯ ಶಿಫಾರಸನ್ನು ಅನುಸರಿಸಿ 1999ರಲ್ಲಿ IRDA ಅನ್ನು ರಚಿಸಲಾಯಿತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸಮಿತಿ ನಿಮ್ಮ KPSCಯಲ್ಲಿ ಸುಮಾರು ಒಂದು 10 ಬಾರಿ ಕೇಳಿದ್ದಾರೆ. ಆಯ್ತಾ, ಹೊಂದಿಸಿ ಬರೆದರಲ್ಲಿ ಮತ್ತು ಯಾವುದು ಸರಿಯಾಗಿದೆ ಯಾವುದು ತಪ್ಪೋದಾಗಿದೆ ಹಿಂಗೆ ಸ್ಟ್ರೇಟ್ ಟು ಸ್ಟ್ರೇಟ್ ಕೊಡ್ತಾರೆ ನೋಡಿ ಆ ಸಮಯದಲ್ಲಿ. ಆಯ್ತಾ, ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಅಂದರೆ ಹೈದರಾಬಾದ್, ದಟ್ ಈಸ್ ಇನ್ ತೆಲಂಗಾಣದಲ್ಲಿ ಕಂಡು ಬರುತ್ತೆ.
ಮಲ್ಹೋತ್ರಾ ಸಮಿತಿಯನ್ನು ಭಾರತೀಯ ವಿಮಾ ವಲಯದಲ್ಲಿ ಸುಧಾರಣೆಗಳನ್ನು ಶಿಫಾರಸು ಮಾಡಲು 1993ರಲ್ಲಿ ಸ್ಥಾಪನೆ ಮಾಡಲಾಯಿತು. 1993ರಲ್ಲಿ ಮಲ್ಹೋತ್ರಾ ಸಮಿತಿ ಇದಕ್ಕೆ ಸಂಬಂಧಪಟ್ಟಿದೆ, ವಿಮೆಗೆ ಸಂಬಂಧಪಟ್ಟಿದೆ. ಈ ಸಮಿತಿ ಶಿಫಾರಸುನ ಮೇರೆಗೆ 1999ರಲ್ಲಿ ಈ ಒಂದು IRDA ಅಂತಕ್ಕಂಥ ಸ್ಥಾಪನೆ ಮಾಡಲಾಗಿದೆ. ಇತ್ತೀಚೆಗೆ FDI ಪ್ರಮಾಣವನ್ನು 74ರಿಂದ 100ಕ್ಕೆ ಏನು ಮಾಡಲಾಗ್ತಾ ಇದೆ, ಇನ್ಕ್ರೀಸ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಯಾರನ್ನು ಟೈಮ್ಸ್ ನಿಯತಕಾಲಿಕೆನ ವರ್ಷದ ಮಹಿಳೆ ಎಂದು ಹೆಸರಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್, ಪೂರ್ಣಿಮಾ ದೇವಿ ಬರ್ಮನ್ ಇಸ್ ದ ರೈಟ್ ಆನ್ಸರ್. 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಭಾರತೀಯ ಜೀವಶಾಸ್ತ್ರಜ್ಞೆ ಮತ್ತು ವನ್ಯಜೀವಿ ಸಂರಕ್ಷಣಾವಾದಿ ಪೂರ್ಣಿಮಾ ದೇವಿ ಬರ್ಮನ್ ಅವರನ್ನ ಟೈಮ್ಸ್ ನಿಯತಕಾಲಿಕ ವರ್ಷದ ಮಹಿಳೆ ಎಂದು ಹೆಸರಿಸಿದೆ. ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಟೈಮ್ಸ್ ಮ್ಯಾಗಝಿನ್ ಏನು ಮಾಡಿದೆ ಅಂದರೆ ಒಂದು ವರ್ಷದ ಮಹಿಳೆ ಅಂತ ಯಾರಿಗೆ ಹೆಸರಿಸಿದೆ ಅಂದರೆ ಒಂದು ಜೀವಶಾಸ್ತ್ರಜ್ಞ ಮತ್ತು ವನ್ಯಜೀವಿ ಸಂರಕ್ಷಣಾವಾದಿ ಆಗಿರ್ತಕ್ಕಂಥ ಪೂರ್ಣಿಮಾ ದೇವಿ ಬರ್ಮನ್ ಅವರನ್ನ. ಪರಿಸರ ಸಂರಕ್ಷಣೆಗೆ ಅವರ ಅಸಾಧಾರಣ ಕೊಡುಗೆಗಳನ್ನು ಗುರುತಿಸಿ ಮತ್ತು ಹೆಚ್ಚು ನ್ಯಾಯಯುತ ಹಾಗೂ ಸಮಾನ ಜಗತ್ತುಗಳನ್ನು ರಚಿಸುವಲ್ಲಿ ಕೆಲಸ ಮಾಡುತ್ತಿರುವ ಒಂದು ಅಸಾಧಾರಣ ನಾಯಕರನ್ನ ಟೈಮ್ಸ್ ನಿಯತಕಾಲಿಕೆ ಗೌರವಿಸುತ್ತದೆ. ಆಯ್ತಾ? ಟೈಮ್ಸ್ ನಿಯತಕಾಲಿಕೆ ಏನು ಮಾಡುತ್ತಂದ್ರೆ ಇಂಥ ಒಂದು ಅಸಾಧಾರಣ ಸಾಧನೆಗಳನ್ನು ಏನು ಮಾಡಿರ್ತಾರೆ ಅವರನ್ನು ಗುರುತಿಸಿಬಿಟ್ಟು ತಮ್ಮ ಮ್ಯಾಗಝಿನ್ಸ್ಗಳಲ್ಲಿ ಪ್ರಕಟ ಮಾಡುತ್ತೆ. ಈ ಒಂದು ಮ್ಯಾಗಝಿನ್ ಪ್ರಕಾರ ವರ್ಷದ ಮಹಿಳೆ ಅಂತ ಯಾರು ಪಡೆದುಕೊಂಡಿದ್ದಾರೆ ಅಂದರೆ ಪೂರ್ಣಿಮಾ ದೇವಿ ಬರ್ಮನ್ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು. ಈ ಬಾರಿ ಪ್ರತಿಷ್ಠಿತ ಪಟ್ಟಿಯಲ್ಲಿರುವ 13 ಜನ ಜಾಗತಿಕ ಬದಲಾವಣೆ ತರುವರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಮಹಿಳೆ ಆಗಿದ್ದಾರೆ. ಆಯ್ತಾ? ನೋಡ್ರಿ, 13 ಜನ ಜಾಗತಿಕ ಬದಲಾವಣೆ ತರುವರಿದ್ದಾರೆ. ಆ ತರುವರಲ್ಲಿ ಆಯ್ತಾ ಒಬ್ಬರು ಭಾರತೀಯರಿದ್ದಾರೆ. ಯಾರಂದ್ರೆ ಅವರು ಪೂರ್ಣಿಮಾ ದೇವಿ ಅಂತಕ್ಕಂಥವ್ರು. ಪೂರ್ಣಿಮಾ ದೇವಿ ಬರ್ಮನ್ ಅವರು 2024ರಲ್ಲಿ ಗ್ರೀನ್ ಆಸ್ಕರ್ ಎಂದೇ ಕರೆಯಲ್ಪಡುವ ವಿಟ್ಲೆ ಗೋಲ್ಡ್ ಪ್ರಶಸ್ತಿಯನ್ನು ಪಡೆದಿದ್ದರು. ವಿಟ್ಲೆ ಗೋಲ್ಡ್ ಪ್ರಶಸ್ತಿ 2024 ಕೂಡ ಇವರು ಪಡೆದುಕೊಂಡಿರ್ತಕ್ಕಂಥದ್ದು. ಇವರು ಮೂಲತಃ ಯಾವುದ್ರೆ ಅಸ್ಸಾಂ ರಾಜ್ಯದವರು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ ಡೈರೆಕ್ಟ್ ಆಗಿ. ಪ್ರಸಾದ್ ಯೋಜನೆಯು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರವಾಸೋದ್ಯಮ ಸಚಿವಾಲಯಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಕೇಂದ್ರ ಸರ್ಕಾರವು ಪ್ರಸಾದ್ 2.0 ಯೋಜನೆಯಡಿಯಲ್ಲಿ ಕರ್ನಾಟಕದ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಪ್ರಸಾದ್ 2.0 ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ ದೇವಾಲಯಗಳನ್ನು ಏನು ಮಾಡ್ತಾ ಇದೆ, ಅಲ್ಲಿ ಅಭಿವೃದ್ಧಿಯನ್ನು ಮಾಡಲಾಗ್ತಿರ್ತಕ್ಕಂಥದ್ದು, ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದಾರೆ. ಇವನು ಬೀದರ್ನ ಶ್ರೀ ಪಾಪನಾಶ ಶಿವ ದೇವಸ್ಥಾನ, ಶ್ರೀ ಪಾಪನಾಶ ಶಿವ ದೇವಸ್ಥಾನ, ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಮೈಸೂರು ಜಿಲ್ಲೆಯ ಶ್ರೀ ಚಾಮುಂಡೇಶ್ವರಿ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂಡರ್ ದಿ ಪ್ರಸಾದ್ 2.0 ಯೋಜನೆ ಅಡಿಯಲ್ಲಿ. ಹಾಗಾದರೆ ಈ ಒಂದು ಪ್ರಸಾದ್ ಯೋಜನೆ ಅಂದ್ರೆ ಏನು? ಪ್ರಸಾದನ ಒಂದು ವಿಸ್ತೃತ ರೂಪ ಏನಂದ್ರೆ ಪಿಲಿಗ್ರಮೇಜ್ ರಿಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ಯುಮೆಂಟೇಷನ್ ಡ್ರೈವ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟು. ಇದನ್ನ ಪ್ರವಾಸೋದ್ಯಮ ಸಚಿವಾಲಯ 2014-15ರಲ್ಲಿ ನರೇಂದ್ರ ಮೋದಿ ಅವರು ಏನು ಪ್ರಧಾನಮಂತ್ರಿ ಆದರೂ ಅವಾಗ ಜಾರಿಗೆ ಬಂದಿರತಕ್ಕಂಥದ್ದು. ದೇಶಾದ್ಯಂತ ಪ್ರಮುಖ ಯಾತ್ರಾ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವ, ಪುನರುಜ್ಜೀವನಗೊಳಿಸುವ ಮತ್ತು ಸ್ಥಳಗಳಲ್ಲಿ ಮೂಲ ಸೌಕರ್ಯ ಮತ್ತು ಸಂಪರ್ಕ ಸುಧಾರಿಸುವ ಗುರಿಯೊಂದಿಗೆ ಈ ಯೋಜನೆ 2014-15ರಲ್ಲಿ ಸ್ಟಾರ್ಟ್ ಮಾಡಲಾಗಿರ್ತಕ್ಕಂಥದ್ದು. ಅದಕ್ಕೆ ಯಾತ್ರಾ ಸ್ಥಳಗಳಲ್ಲಿ ಅವುಗಳನ್ನು ಪುನರುಜ್ಜೀವನಗೊಳಿಸೋದು ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡೋದ್ರ ಉದ್ದೇಶ. ಅಕ್ಟೋಬರ್ 2017ರಲ್ಲಿ ಈ ಯೋಜನೆ ಹೆಸರಾದ ಪ್ರಸಾದ್ ಎಂದು ಬದಲಾಯಿಸಲಾಯಿತು. ಆಯ್ತಾ? ಇದು ನೋಡ್ರಿ, ಸ್ವಲ್ಪ ಇಲ್ಲಿ ಡಿಸ್ಟಿಂಕ್ಷನ್ ಇದೆ. ಪ್ರಸಾದ್ ಇದು ಆಯ್ತಾ ಸ್ಪೆಲ್ಲಿಂಗ್ ಅಲ್ಲಿ ಹಿಂಗಂತ ಏನ್ ಮಾಡೋದಂದ್ರೆ ಬದಲಾವಣೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಶಾಸಕಾಂಗ ಸಭೆಯಲ್ಲಿ ಅನುವಾದ ವ್ಯವಸ್ಥೆಯನ್ನು ಹೊಂದಿರುವ ಮೊದಲ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರದೇಶ್ ಇಸ್ ದ ರೈಟ್ ಆನ್ಸರ್. ನೋಡಿ, ಉತ್ತರ ಪ್ರದೇಶ್ ವಿಧಾನಸಭೆಯು ಅನುವಾದಕ ಸೌಲಭ್ಯವನ್ನು ಟ್ರಾನ್ಸ್ಲೇಟರ್ ಅಳವಡಿಸಿಕೊಂಡಿದೆ. ಏನಂದ್ರೆ ವಿಧಾನಸಭೆಯಲ್ಲಿ ಒಬ್ಬರು ಟ್ರಾನ್ಸ್ಲೇಟರ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಈ ಮೂಲಕ ಭಾರತದಲ್ಲಿ ಶಾಸಕಾಂಗ ಸಭೆಯಲ್ಲಿ ಅನುವಾದ ವ್ಯವಸ್ಥೆಯನ್ನು ಹೊಂದಿರುವ ಮೊದಲ ರಾಜ್ಯ ಎಂಬ ಖ್ಯಾತಿಗೆ ಉತ್ತರ ಪ್ರದೇಶ್ ಪಾತ್ರವಾಗಿರ್ತಕ್ಕಂಥದ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂಡರ್ ದಿ ಲೆಜಿಸ್ಲೇಷನ್. ಅರ್ಥಾಯ್ತಾ? ಲೆಜಿಸ್ಲೇಷನ್ ಇಂದ ಇಂಪಾರ್ಟೆಂಟ್ ಸ್ಟೆಪ್ ತೆಗೆದುಕೊಂಡಿದೆ. ಯಾವುದು? ಉತ್ತರ ಪ್ರದೇಶ. ಏನಂದ್ರೆ ಟ್ರಾನ್ಸ್ಲೇಟರ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ವಿಧಾನಸಭೆಯಲ್ಲಿ ಭಾರತದ ಮೊದಲ ರಾಜ್ಯ. ಕೃಷಿ ಭೂಮಿಯ ಹೊರಗಿನವರಿಗೆ ಮಾರಾಟ ಮಾಡೋದನ್ನು ನಿಷೇಧಿಸಿದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಕೃಷಿ ಭೂಮಿಯನ್ನ ಹೊರಗಿನವರು ಅಂದ್ರೆ ಬೇರೆ ರಾಜ್ಯದವರಿಗೆ ಮಾರಾಟ ಮಾಡೋದನ್ನು ನಿಷೇಧಿಸಿದ ರಾಜ್ಯ ಯಾವುದಂದ್ರೆ ದಟ್ ಈಸ್ ಉತ್ತರಾಖಂಡ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಉತ್ತರಾಖಂಡದಲ್ಲಿ ಸಚಿವ ಸಂಪುಟವು ಹೊಸ ಭೂ ಕಾನೂನುಗಳನ್ನು ಅನುಮೋದಿಸಿದೆ. ಕೃಷಿ ಭೂಮಿಯನ್ನು ಹೊರಗಿನವರಿಗೆ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಅಲ್ಲಿ ಹೊಸ ಭೂ ಕಾನೂನಿನಡಿಯಲ್ಲಿ ಹರಿದ್ವಾರ ಮತ್ತು ಉಧಮ್ ಸಿಂಗ್ ನಗರ ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ ಹೊರಗಿನ ವ್ಯಕ್ತಿಗಳು ತೋಟಗಾರಿಕೆ ಮತ್ತು ಕೃಷಿ ಭೂಮಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಎಕ್ಸೆಪ್ಟ್ ಟು ಹರಿದ್ವಾರ ಅಂದರೆ ಉಧಮ್ ಸಿಂಗ್ ನಗರ, ಇವೆರಡನ್ನು ಹೊರತುಪಡಿಸಿ ಬೇರೆ ರಾಜ್ಯದವರು ಅಥವಾ ಆ ರಾಜ್ಯದ ಬೇರೆ ವ್ಯಕ್ತಿಗಳು, ಆ ರಾಜ್ಯ ಬಿಟ್ಟು ಬೇರೆ ವ್ಯಕ್ತಿಗಳು
ಯಾರಾದರೂ ಅಲ್ಲಿ ತೋಟಗಾರಿಕೆಗೋಸ್ಕರ ಅಥವಾ ಕೃಷಿ ಭೂಮಿಯನ್ನು ಖರೀದಿಸಬೇಕಂದ್ರೆ ಅಲ್ಲಿ ಆಗಲ್ಲ. ಅದಕ್ಕೆ ಹೊಸ ಕಾನೂನನ್ನು ತಂದಿರತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಇದೆ ಮೊದಲನೇ ಪ್ರಶ್ನೆ. ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಸಮಯದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಪ್ರಭೇದಗಳನ್ನು ದಾಖಲಿಸಿದೆ? ದಟ್ ಈಸ್ ಪಶ್ಚಿಮ ಬಂಗಾಳ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಪಾರ್ಕಿನ್ಸನ್ ಕಾಯಿಲೆ ಯಾವ ರೀತಿಯ ಅಸ್ವಸ್ಥತೆಯಾಗಿದೆ? ನರ ಕ್ಷೀಣಗೊಳ್ಳೋದು, ಅರ್ಥಾಯ್ತಾ? ನರ್ವಸ್ ಸಿಸ್ಟಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಚೀನಾ ನಂತರ ಪೈಲಟ್ಗಳಿಗೆ ಇಲೆಕ್ಟ್ರಾನಿಕ್ ಸಿಬ್ಬಂದಿ ಪರವಾನಗಿ EPL ಪ್ರಾರಂಭಿಸಿದ ವಿಶ್ವದ 2ನೇ ದೇಶ ಯಾವುದಂದ್ರೆ ದಟ್ ಈಸ್ ಭಾರತ. ಇಂಪಾರ್ಟೆಂಟ್ ಇದು. ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಮಣ್ಣೀಕರಣ ಯಾತ್ರಾ ಸ್ಥಳ ಯಾವ ರಾಜ್ಯದಲ್ಲಿದೆ? ದಟ್ ಈಸ್ ಹಿಮಾಚಲ್ ಪ್ರದೇಶ್. 34ನೇ ITTF ATTU ಏಷ್ಯನ್ ಕಪ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ಆತಿಥ್ಯ ದೇಶ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ಇಸ್ ದ ರೈಟ್ ಆನ್ಸರ್. ಮಿಸ್ಸಿಂಗ್ ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುತ್ತೆ? ದಟ್ ಇಸ್ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾದ ಬ್ಯಾಕ್ಟೀರಿಯಾದ ಒಂದು ಸೆಲ್ಯುಲೋಸ್ ಎಂದರೆ ಏನಂತ ಕೇಳಿದ್ದಾರೆ. ಸೆಲ್ಯುಲೋಸ್ ಅಂದರೆ ಕೆಲವು ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿಯಾಗುವ ನೈಸರ್ಗಿಕ ಪಾಲಿಮರ್ ಇದು. ಜಾಗತಿಕ ಮೂಲಸೌಕರ್ಯ ಸ್ಥಿತಿಸ್ಥಾಪಕ ವರದಿ ಯಾವ ಸಂಸ್ಥೆ ಪ್ರಕಟಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯ ಒಕ್ಕಟ್ಟು. 2025ರ ಮುಖ್ಯ ಮಾಹಿತಿ ಅಧಿಕಾರಿ ಸಮ್ಮೇಳನ ಎಲ್ಲಿ ನಡೆಯುತ್ತಂದ್ರೆ ದಟ್ ಈಸ್ ಇನ್ ನವದೆಹಲಿ. ಇವತ್ತಿಗೆ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.